ಹಲೋ ಆ್ಯಂಡ್ ವೆಲ್ಕಮ್. ನಾನು ಹೆಲ್ಮೆಟ್ ಮ್ಯಾನ್. ಇದು ಸಿನಿಮಾ ವಿಮರ್ಶೆ. ಇವತ್ತಿನ ಸಿನಿಮಾ ಮಾರಿಗೋಲ್ಡ್. ಈ ಸಿನಿಮಾನ ಸೆಕೆಂಡ್ ಹಾಫಿಂದ ನೋಡಿದ್ರೆ ಅಫ್ಕೋರ್ಸ್ ಅದ್ಭುತ ಅಲ್ದಿದ್ರು ಒಂದು ಹಂತಕ್ಕೆ ಇಷ್ಟ ಆಗುತ್ತೆ ಆ್ಯಂಡ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಮತ್ತು ಫಸ್ಟ್ ಹಾಫ್ ಯಾಕೆ ಇದೆ ಏನೂ ಇಲ್ಲ ಅಂತಲ್ಲ, ಸೆಕೆಂಡ್ ಹಾಫ್ಗೆ ಬೇಕಿರೋ ಸೆಟಪ್ ಎಲ್ಲ ಇದೆ. ಆದರೆ ಹೇಗಿದೆ ಆ ಸೆಟಪ್ಪು? ಒಂದು ಅನಾವಶ್ಯಕವಾದ ಡುವೆಟ್ ಸಾಂಗ್ ಇದೆ, ಒಂದಷ್ಟು ಬೇಡ್ದಿರೋ ಲೆಂತಿ ಡೈಲಾಗ್ಸ್ ಇದೆ, ಕೆಲವು ಬೇಡ್ದಿರೋ ಸೀನ್ಸ್ ಇದೆ. ಅಷ್ಟು ಬಿಟ್ಟರೆ ಒಂದು ಹಂತಕ್ಕೆ ಟ್ರ್ಯಾಕಲ್ಲೇ ಇದೆ ಸೆಟಪ್ಪು. ಆದರೆ ಫೋಕಸ್ಡ್ ಆಗಿದೆಯಾ, ಗ್ರಿಪ್ಪಿಂಗ್ ಆಗಿದೆಯಾ, ಸರಾಗವಾಗಿ ನೋಡ್ಸ್ಕೊಂಡು ಹೋಗೋ ಆಗಿದೆಯಾ ಅಂದರೆ ಇಲ್ಲ. ಎಕ್ಸಿಕ್ಯೂಷನ್ ಬಿಡಿ, ಅದು ಹಾಳಾಗೋಕ್ಕೆ ನಾನಾ ಕಾರಣಗಳಿರುತ್ತೆ, ಚಾಲೆಂಜಸ್ ಇರುತ್ತೆ, ಬಜೆಟ್ ಇಶ್ಯೂಸ್ ಇರುತ್ತೆ. ಈ ಸಿನಿಮಾ ಕೋವಿಡ್ ಬಿಫೋರ್ ಶುರುವಾಗಿ ಕೋವಿಡ್ ಟೈಮಲ್ಲಿ ರೀರೈಟ್ ಆಗಿರೋದು ಸಿನಿಮಾ ಡೈಲಾಗ್ನಲ್ಲೇ ಗೊತ್ತಾಗುತ್ತೆ. ಸೊ ಕೋವಿಡ್ ರೀಸನ್ಸಿಂದ ಇರುತ್ತೆ. ಬಟ್ ರೈಟಿಂಗ್ ನಮ್ಮ ಕೈಲೇ ಇರುತ್ತಲ್ವ. ಜನ ಮಾತಾಡ್ತಾರೆ, ರೈಟಿಂಗ್ ಚೆನ್ನಾಗೇ ಇತ್ತು, ಪಾಪ ಯಾವುದೋ ಕಾರಣಗಳಿಗೆ ಸಿನಿಮಾ ಸೋಲ್ತು ಅಂತ. ಜನ ಅಷ್ಟು ಮಾತಾಡಿದ್ರೆ ಸಾಕು, ಸಿನಿಮಾ ಗೆದ್ದಂಗೆ. ಅಷ್ಟಂತೂ ಜನ ಇವತ್ತು ಖಂಡಿತ ಮಾತಾಡ್ತಾರೆ, ಅಷ್ಟು ಮೆಚ್ಯೂರ್ಡ್ ಆಗಿದ್ದಾರೆ. ನನ್ನ ಪ್ರಕಾರ ಈ ಡೈರೆಕ್ಟ್ರು ವರ್ಲ್ಡ್ ಸಿನಿಮಾ ನೋಡ್ತಾರೆ ಅನಿಸುತ್ತೆ ಆ್ಯಂಡ್ ರೈಟಿಂಗ್ ಕ್ರಾಫ್ಟ್ ಗೊತ್ತಿದೆ ಅನಿಸುತ್ತೆ. ಬಟ್ ರೈಟಿಂಗ್ ಗ್ರಿಪ್ಪಿಂಗ್ ಆಗಿಲ್ಲ, ಕಂಪ್ಲೀಟ್ ಫೋಕಸ್ಡ್ ಆಗಿಲ್ಲ, ಏನು ಕಾರಣನೋ ಗೊತ್ತಿಲ್ಲ, ಅಷ್ಟು ಕರೆಕ್ಟಾಗಿ ಇವರು ಬರೆದಿಲ್ಲ. ಇಂಥ ಜನ ಸಿನಿಮಾಗಳಲ್ಲಿ ಎಷ್ಟು ಬೇಗ ಸೆಟಪ್ ಎಲ್ಲ ಮುಗಿಸಿ ಪ್ಲಾಟ್ಗೆ ಬರ್ತೀವೋ ಅಷ್ಟು ಒಳ್ಳೆಯದು. ಆಲ್ಮೋಸ್ಟ್ ಫಸ್ಟ್ ಹಾಫ್ ಪೂರ್ತಿ ಸಿನಿಮಾ ಸೆಟಪ್ ಆಗ್ತಾನೆ ಇರುತ್ತೆ. ಸಿನಿಮಾದ ಕತೆ ಸಿಂಪಲ್ಲು. ಸಿನಿಮಾದ ಹೀರೋ ಕೃಷ್ಣ ಅಂದರೆ ಆ ರೋಲ್ ಪ್ಲೇ ಮಾಡಿರೋ ನಮ್ಮ ದಿಗಂತು ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ದೊಡ್ಡ ಮೊತ್ತದ ಚಿನ್ನವನ್ನು ಕಳ್ತನ ಮಾಡಿ ಸೆಟಲ್ ಆಗೋ ಪ್ಲ್ಯಾನ್ ಮಾಡ್ತಾರೆ. ಆ ಕಳ್ತನ ಮಾಡಿ ಹೀರೋ ಎಷ್ಟು ಕ್ಲೆವರ್ ಆಗಿ ಪೊಲೀಸರನ್ನ ಫೂಲ್ ಮಾಡ್ತಾನೆ ಅನ್ನೋದು ಕತೆ ಕೇಳೋಕ್ಕೆ ಸಿಂಪಲ್ ಆಗಿದ್ರು ಇದರ ರೈಟಿಂಗ್ ಐಡಿಯಾ ಸಿಂಪಲ್ ಆಗಿಲ್ಲ. ತುಂಬಾನೇ ಇಂಪ್ರೆಸಿಂಗ್ ಆಗಿದೆ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ಈ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪ್ರೆಸಿಂಗ್ ಐಡಿಯಾ ಸೆಕೆಂಡ್ ಹಾಫ್ನಲ್ಲಿ ವರ್ಕ್ ಆದರೂ ಫಸ್ಟ್ ಹಾಫ್ನಲ್ಲಿ ಕಂಪ್ಲೀಟ್ ಡಿಸಪಾಯಿಂಟ್ ಮಾಡಿದ ರೀಸನ್ಗೆ ಸೆಕೆಂಡ್ ಹಾಫ್ನ ರೈಟಿಂಗು ಸ್ಟ್ಯಾಂಡ್ ಔಟ್ ಆಗಲ್ಲ. ಸಿನಿಮಾ ಶುರುವಾಗಿ ಒಂದೆರಡು ಸೀನ್ಸ್ ಆದಮೇಲೆ ಪೊಲೀಸ್ ಒಬ್ಬ ಕೃಷ್ಣನ ಒಂದು ಜಾಗಕ್ಕೆ ಕರ್ಕೊಂಡೋಗಿ ಇಂಟರಾಗೇಷನ್ ಥರ ಚಿನ್ನ ಎಲ್ಲಿದೆ ಅಂತ ಕೇಳ್ತಾನೆ. ಒಂದು ಕೆಲವೇ ಸೆಕೆಂಡ್ಸ್ನಲ್ಲಿ ಮುಗಿಸ್ಬೋದಾಗಿದ್ದ ಸೀನ್ ಅದು. ಯಾಕೆಂದರೆ ಅದರಲ್ಲಿರೋ ಮ್ಯಾಟ್ರು ತುಂಬ ಕಮ್ಮಿ. ಅಫ್ಕೋರ್ಸ್ ಸಿನಿಮ್ಯಾಟಿಕ್ ಲಿಬರ್ಟಿಯಿಂದ ಆ ಸೀನ್ನ ಇಂಟ್ರೆಸ್ಟಿಂಗ್ ಮಾಡೋಕ್ಕೆ, ಒಂದಷ್ಟು ಡೈಲಾಗ್ ಮೂಲಕ ಮಜಾ ಕೊಡೋಕ್ಕೆ ಬರೆದಿರ್ತಾರೆ. ಬಟ್ ಅದು ವರ್ಕ್ ಆಗಿದೆಯಾ ಅಂತ ನೋಡಬೇಕು. ಇವತ್ತಿಗೆ ಅದು ಇಂಥ ಸಿನಿಮಾಗಳಲ್ಲಿ ಆರಂಭದಲ್ಲೇ ಅಂಥ ಲೆಂತಿ ಸೀನ್ ಇಟ್ಟು ಬೋರ್ ಹೊಡಿಸ್ಬಿಟ್ರೆ ಆಡಿಯನ್ಸ್ನ ಹೇಗೆ ಸಿನಿಮಾದೊಳಗೆ ಗ್ರ್ಯಾಬ್ ಮಾಡೋಕ್ಕೆ ಸಾಧ್ಯ? ತುಂಬಾ ಪ್ರೀಚಿ ಅನಿಸ್ತು ಆ ಸೀನು. ಇಂಥ ರೈಟಿಂಗ್ ಪ್ಲಾನ್ ಮಾಡಿದ್ಮೇಲೆ ಆರಂಭದಲ್ಲೇ ಪೇಸಿಂಗ್ ಫಾಸ್ಟ್ ಆಗಿರಬೇಕಲ್ವಾ. ಸಿನಿಮಾ ನೋಡೋ ಆಡಿಯನ್ಸ್ಗೆ ಸಿನಿಮಾ ಇಷ್ಟ ಆಗಬೇಕು ಅಂದರೆ ಆರಂಭದಿಂದಲೂ ಆ ಆಡಿಯನ್ಸ್ ಕತೆ ಒಳಗೆ ಇನ್ವೆಸ್ಟ್ ಆಗಬೇಕು. ಇನ್ವೆಸ್ಟ್ ಆಗೋಕ್ಕೆ ಅವರನ್ನು ಆದಷ್ಟು ಬೇಗ ಕತೆ ಒಳಗೆ ಗ್ರ್ಯಾಬ್ ಮಾಡಬೇಕು. ಕತೆ ಒಳಗೆ ಗ್ರ್ಯಾಬ್ ಮಾಡಿದ ಮೇಲೆ ಅವನು ಬೇಗ ಇನ್ವೆಸ್ಟ್ ಆಗ್ತಾನೆ. ಬೇಗ ಇನ್ವೆಸ್ಟ್ ಆದರೆ ಮಾತ್ರ ಇನ್ವಾಲ್ವ್ ಆಗ್ತಾನೆ. ಇನ್ವಾಲ್ವ್ ಆದರೆ ಮಾತ್ರ ಕತೆ ಜೊತೆ ಟ್ರಾವೆಲ್ ಮಾಡ್ತಾನೆ. ಟ್ರಾವೆಲ್ ಮಾಡಿದರೆ ಮಾತ್ರ ಹಂತವಾಗಿ ಕನೆಕ್ಟ್ ಆಗ್ತಾ ಹೋಗ್ತಾನೆ. ಕನೆಕ್ಟ್ ಆದರೆ ಮಾತ್ರ ಅವನಿಂದ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ. ರೈಟಿಂಗ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಕೊಂಡು ಹೋದರೆ ಮಾತ್ರ ಸಿನಿಮಾ ಅವನಿಗೆ ಗಾಢವಾಗಿ ಮುಟ್ಟೋಕ್ಕೆ ಸಾಧ್ಯ. ರೈಟಿಂಗ್ ಜೊತೆ ಇಂಟ್ರಾಕ್ಷನ್ ಅಂದರೆ ಎಲ್ಲವೂ ಬರುತ್ತೆ. ಪಾತ್ರದ ಜೊತೆಗಿನ ಸೈಕಾಲಜಿಕಲ್ ಇಂಟ್ರಾಕ್ಷನ್ ಇರ್ಬೋದು, ದೃಶ್ಯದ ಜೊತೆಗಿನ ಸೈಕಾಲಜಿಕಲ್ ಇಂಟ್ರಾಕ್ಷನ್ ಇರ್ಬೋದು, ಸೂಕ್ಷ್ಮ ಸಂಭಾಷಣೆ ಜೊತೆಗಿನ ಸೈಕಾಲಜಿಕಲ್ ಇಂಟ್ರಾಕ್ಷನ್ ಇರ್ಬೋದು, ಎಲ್ಲವೂ ಬರುತ್ತೆ. ಇದೆಲ್ಲವೂ ಸರಿಯಾಗಿ ಆದರೆ ಮಾತ್ರ ಸಿನಿಮಾ ಅವನಿಗೆ ಇಷ್ಟ ಆಗುತ್ತೆ. ಇದೆಲ್ಲ ಒಬ್ಬ ಆಡಿಯನ್ಸ್ಗೆ ಆಗಬೇಕು ಅಂದರೆ ರೈಟಿಂಗ್ನಲ್ಲಿ ಅದೆಲ್ಲ ನಾವು ಮಾಡಿಸ್ಬೇಕು. ಆಡಿಯನ್ಸ್ಗೆ ಅದೆಲ್ಲ ಗೊತ್ತಿಲ್ಲ. ಎಲ್ಲ ಟೆಕ್ನಿಕಾಲಿಟೀಸ್ ತಿಳ್ಕೊಂಡು ಆಡಿಯನ್ಸ್ ಇದೆಲ್ಲ ಮಾಡಲ್ಲ. ಇದು ಅವನಿಗೆ ಗೊತ್ತಿಲ್ಲದೆ ಅವನೊಳಗಾಗೋ ಸೈಕಾಲಜಿಕಲ್ ಪ್ರೋಸೆಸ್ಸು. ಅದನ್ನು ಸಿನಿಮಾ ರೈಟಿಂಗ್ನ ಸೈಕಾಲಜಿ ತಿಳ್ಕೊಂಡಿರೋ ರೈಟರ್ಸು ಆ್ಯಂಡ್ ಡೈರೆಕ್ಟರ್ಸ್ ಮಾಡಬೇಕು. ನಾನು ಮೊದಲೇ ಹೇಳಿದಾಗೆ ಈ ಸಿನಿಮಾ ಶುರುವಾಗಿ ಆಲ್ಮೋಸ್ಟ್ 3/4 ಗಂಟೆವರೆಗೂ ಸೆಟಪ್ ಆಗ್ತಾನೆ ಇರುತ್ತೆ. ಸೆಟಪ್ ಬೇಗ ಆದರೆ ಅಲ್ವಾ ಅವ್ನು ಇನ್ವೆಸ್ಟ್ ಆಗೋಕ್ಕೆ ಸಾಧ್ಯ. ಆಲ್ಮೋಸ್ಟ್ 3/4 ಗಂಟೆ ಆದಮೇಲೆ ಆ ಸೆಟಪ್ ಯಾಕಾಯಿತು ಅಂತ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಇಂಟ್ರೋಲ್ ಹತ್ತಿರ ಆಡಿಯನ್ಸ್ಗೆ ಇನ್ವೆಸ್ಟ್ ಆಗೋಕ್ಕೆ ಹೇಗೆ ಸಾಧ್ಯ? ಆ ಹಂತದಲ್ಲಿ ಮ್ಯಾಕ್ಸಿಮಮ್ ಆಡಿಯನ್ಸು ಇನ್ವೆಸ್ಟ್ ಆಗೋದೇ ಇಲ್ಲ. ಯಾಕಂದರೆ ಅಷ್ಟೊತ್ತಿಗೆ ಹೋಪ್ಸ್ ಕಳ್ಕೊಂಡ್ಬಿಟ್ಟಿರ್ತಾರೆ. ಟು ಬಿ ಫ್ರಾಂಕ್, ಎಷ್ಟೋ ಜನ ಇಂಟರ್ವಲ್ಗೆ ಹೋಪ್ಸ್ ಕಳ್ಕೊಂಡು ಥಿಯೇಟರ್ ಬಿಟ್ಟು ಹೊರಟೋದ್ರು, ಮತ್ತೆ ಬರಲೇ ಇಲ್ಲ. ಪಾಪ ಅವ್ರಿಗೆ ಯಾರಿಗೂ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಅನ್ನೋದೇ ಗೊತ್ತಿಲ್ಲ. ಕಡೆ ಪಕ್ಷ ಇಂಟ್ರೋಲ್ ಆದರೂ ಹೋಪ್ಸ್ ಕೊಟ್ಟಿದ್ರೆ ಮತ್ತೆ ಬರ್ತಿದ್ರು, ಪೂರ್ತಿ ಸಿನಿಮಾ ನೋಡ್ತಿದ್ರು, ಏನು ಮೋಸ ಇಲ್ಲ ಅಂತಾದರೂ ಹೋಗ್ತಿದ್ರು. ಸೆಕೆಂಡ್ ಹಾಫಿಂದ ಸಿನಿಮಾ ಪಿಕಪ್ ಆಗಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ. ಅಲ್ಲಿ ಹೊಗಳೋಕ್ಕೆ ತುಂಬ ವಿಚಾರಗಳಿದೆ. ಅಲ್ಲಿ ರೈಟಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಡೆಯಲ್ಲಿ ಒಂದೊಳ್ಳೆ ಡಿಸೆಂಟ್ ಸಿನಿಮಾ ನೋಡಿದ ಅನುಭವ ಆ್ಯಂಡ್ ತುಂಬ ವ್ಯಾಲ್ಯೂಬಲ್ ಮೆಸೇಜ್ ಸಿಕ್ಕ ಅನುಭವ ಆಗುತ್ತೆ. ದಿಗಂತ್, ಸಂಗೀತ ಅವರು, ಕಾಕ್ರೋಚ್ ಸೂದಿ ಅವರು, ಯಶ್ ಶೆಟ್ಟಿ ಅವರು ಎಲ್ಲರೂ ಡಿಸೆಂಟಾಗಿ ಮಾಡಿದ್ದಾರೆ. ಸ್ಪೆಷಲ್ ಮೆನ್ಷನ್ ಸಂಪತ್ ಮೈತ್ರಿ ಅವರಿಗೆ ಒಂದೊಳ್ಳೆ ರೋಲ್ ಸಿಕ್ಕಿದೆ. ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಕಡೆಯದಾಗಿ ಹೇಳೋದಾದರೆ, ನಾನು ಮೊದಲೇ ಹೇಳಿದ ಹಾಗೆ ಎಕ್ಸಿಕ್ಯೂಷನಲ್ಲಿ ಎಡವಿದ್ದಾರೆ ಡೈರೆಕ್ಟ್ರು. ಇಂಥ ಸೆನ್ಸಿಬಲ್ ಸಿನಿಮಾ ಮಾಡಿದ್ದಾರೆ ಅಂದರೆ ಅದು ಅವ್ರಿಗೂ ಗೊತ್ತಿರುತ್ತೆ. ಅದನ್ನು ಡೀಟೇಲ್ ಆಗಿ ಹೇಳೋದು ಬೇಡ ಅನಿಸುತ್ತೆ. ಕಡೆ ಪಕ್ಷ ರೈಟಿಂಗ್ ಬಗ್ಗೆ ತುಂಬ ವರ್ಕ್ ಮಾಡಬೇಕಿತ್ತು. ರೈಟಿಂಗ್ ಮುಗ್ದೋಗಿರೋ ಅಧ್ಯಾಯ ಅಂದರೆ ಕಡೆ ಪಕ್ಷ ಎಡಿಟಿಂಗ್ನಲ್ಲಾದರೂ ಮಾಡ್ಬೋದಿತ್ತು. ಅಫ್ಕೋರ್ಸ್ ಒಬ್ಬ ಮೇಕರ್ಸ್ಗೆ ಬರ್ದಿರೋದೆಲ್ಲ, ಕಷ್ಟಪಟ್ಟು ತೆಗೆದಿರೋದೆಲ್ಲ ಒಂದಷ್ಟಾದರೂ ಸಿನಿಮಾದಲ್ಲಿ ಇರಲಿ ಅನ್ಸೋದು ಸಹಜ. ಅದೊಂಥರ ಹೆತ್ತು ಕರುಳಿನ ಸಂಕಟದಾಗೆ. ಆದರೆ ಇವತ್ತು ಕೆಲವನ್ನ ನಿರ್ದಾಕ್ಷಿಣ್ಯವಾಗಿ ಕಟ್ ಮಾಡಲೇಬೇಕು. ಈ ಸಿನಿಮಾ ಟೇಬಲ್ನಲ್ಲೇ ಸುಮಾರು ಎಲಿಮೆಂಟ್ಸಿಂದ ಇದು ಥಿಯೇಟರ್ ಸಿನಿಮಾ ಅಲ್ಲ ಅನ್ನೋದು ಸಿನಿಮಾ ಟೀಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ಯಾಕಂದರೆ
ಲಾರ್ಜರ್ ಆಡಿಯನ್ಸ್ಗೆ ಈ ಸಿನಿಮಾ ವರ್ಕ್ ಆಗಲ್ಲ ಅನ್ನೋದು ತುಂಬ ಕ್ಲಿಯರು. ಅಫ್ಕೋರ್ಸ್ ಎಲ್ಲ ಸಿನಿಮಾ ಲಾರ್ಜರ್ ಆಡಿಯನ್ಸ್ಗೆ ಎಲ್ಲ ವರ್ಗದ ಜನರಿಗೆ ತಲುಪಬೇಕು ಅಂತೇನಿಲ್ಲ, ಇಷ್ಟ ಆಗಬೇಕು ಅಂತೇನಿಲ್ಲ. ಈ ಥರ ಪರ್ಟಿಕ್ಯುಲರ್ ಆಡಿಯನ್ಸು ಈ ಸಿನಿಮಾ ನೋಡಿದ್ರೆ ಸಾಕು. ಸೊ ಆ ಆಡಿಯನ್ಸ್ನ ತಲೆಲಿಟ್ಕೊಂಡು ಸಿನಿಮಾದ ಲೆಂತು, ಪೇಸಿಂಗು ಆ್ಯಂಡ್ ಫೋಕಸ್ನ ಡೈವರ್ಟ್ ಮಾಡಿರೋ ಎಲ್ಲವನ್ನು ಕಟ್ ಮಾಡ್ಬೋದಿತ್ತು. ಒಂದಷ್ಟು ಅನ್ವಾಂಟೆಡ್ ಸೀನ್ಸ್ನ ಕಟ್ ಮಾಡ್ಬೋದಿತ್ತು ಆ್ಯಂಡ್ ಮೆನಿ ಅನ್ವಾಂಟೆಡ್ ಡೈಲಾಗ್ಸ್ನ ಕಟ್ ಮಾಡಿ ಸುಮಾರು ಸೀನ್ಸ್ನ ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಮಾಡ್ಬೋದಿತ್ತು. 3-4 ಸಾಂಗ್ ಇದೆ, ಉಳಿದಿದ್ದೆಲ್ಲ ಸಾಂಗ್ಸ್ ಎಲ್ಲ ಓಕೆ, ಮೌಂಟೆಡ್ ಸಾಂಗ್ಸು, ಕತೆಗೆ ಬೇಕಾಗಿರೋ ಸಾಂಗ್ಸೇ. ಆ ಬೇಡದಿರೋ ಅನ್ವಾಂಟೆಡ್ ಡುಯೆಟ್ ಸಾಂಗು ಕಟ್ ಮಾಡ್ಬೋದಿತ್ತು. ಯಾಕಂದರೆ ಆ ಸಾಂಗು ಸಿನಿಮಾಗೆ ಯಾವ ರೀತಿಯಲ್ಲೂ ಸಪೋರ್ಟು ಆಗ್ತಿಲ್ಲ ಆ್ಯಂಡ್ ವರ್ಕು ಆಗ್ತಿಲ್ಲ, ಬದಲಾಗಿ ರೈಟಿಂಗ್ಗೆ ಬ್ರೇಕ್ ಆಗ್ತಿದೆ. ಸೊ ಈ ಒಂದಷ್ಟನ್ನೆಲ್ಲ ಕಟ್ ಮಾಡಿ 30 ಮಿನಿಟ್ಸ್ಗೆ ಫಸ್ಟ್ ಹಾಫ್ ಕಟ್ ಮಾಡಿದರೆ ಸೆಕೆಂಡ್ ಹಾಫ್ನಲ್ಲಿ ಬರೋ ಮೇಜರ್ ಪೋರ್ಷನ್ಸು ಫಸ್ಟ್ ಹಾಫ್ ಎಂಡ್ಗೆ ಸೇರ್ಕೊಳ್ಳುತ್ತೆ. ಅವಾಗ ಓವರ್ ಆಲ್ ಸಿನಿಮಾನ 1.5 ಗಂಟೆಗೆ ಕಟ್ ಮಾಡ್ಬೋದು. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ನ ಮುಕ್ಕಾಲು ಗಂಟೆಗೆ ಸ್ಪ್ಲಿಟ್ ಮಾಡ್ಬೋದು. ಸೊ ಫಸ್ಟ್ ಹಾಫ್ ಎಂಡ್ನಲ್ಲೇ ಸೆಕೆಂಡ್ ಹಾಫ್ನ ನೋಡೋ ಕ್ಯೂರಿಯಾಸಿಟಿ ಆಡಿಯನ್ಸ್ಗೆ ಬಂದೇ ಬರುತ್ತೆ. ಸೊ ಪೂರ್ತಿ ಸಿನಿಮಾ ನೋಡ್ತಾರೆ. ಪೂರ್ತಿ ಸಿನಿಮಾ ನೋಡಿದ್ಮೇಲೆ ಖಂಡಿತ ತಕ್ಕ ಮಟ್ಟಿಗೆ ಸಿನಿಮಾ ಇಷ್ಟ ಆಗೇ ಆಗುತ್ತೆ, ನಿರಾಸೆ ಅಂತೂ ಆಗಲ್ಲ. ಈ ರೀತಿ ಆದರೆ ಈಗ ಥಿಯೇಟರ್ನಲ್ಲಿ ಸಿಗಲಿಲ್ಲ ಅಂದರೂ ಈ ಸಿನಿಮಾಗೆ ಸಿಗಬೇಕಾದ ಒಂದು ಗೌರವ ಕಡೆ ಪಕ್ಷ OTT ಎಲ್ಲಾದರೂ ಸಿಕ್ಕೇ ಸಿಗುತ್ತೆ. ಯಾವ ಕಮರ್ಷಿಯಲ್ ಎಲಿಮೆಂಟ್ಸ್ಗಳನ್ನೂ ಬಯಸದೆ ಆ್ಯಂಡ್ ಇಷ್ಟಪಡದೆ ಇಂಥ ಸಿನಿಮಾಗಳನ್ನ ಇಷ್ಟಪಡೋ ಒಂದಷ್ಟು ಇಂಟೆಲೆಕ್ಚುಯಲ್ ಆಡಿಯನ್ಸು ಆ್ಯಂಡ್ ಮೂವಿ ಬಫ್ಸ್ಗೆ ಖಂಡಿತ ಈ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.